ಪುಣ್ಯ ಭರತ ಭೂಮಿ ನಮ್ಮದು. ಈ ಒಂದು ಈ ಒಂದು ಪುಣ್ಯ ಭರತ ಭೂಮಿಯಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಋಷಿಮುನಿಗಳಾಗಲಿ, ಕೆಲವು ವಿದ್ವಾಂಸರಾಗಲಿ, ವಿಜ್ಞಾನಿಗಳಾಗಲಿ, ತಪಸ್ವಿಕಾರರಾಗಲಿ, ಎಷ್ಟೋ ಜನ ಈ ನಮ್ಮ ಭಾರತ ದೇಶದಲ್ಲಿ ಜನಿಸಿ ಹೋಗಿದ್ದಾರೆ. ಅವರು ತೋರಿಸಿಕೊಟ್ಟಂಥ ಸನ್ಮಾರ್ಗದಲ್ಲಿ ನಾವೆಲ್ಲ ಬೆಳಿಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂತಂದರೆ, ನಾವು ಅನ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಟಾಪಲ್ಲಿದೆ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಕೇಳುವಂಗೆ ಅಲ್ಲ, ಎಷ್ಟು ಅದ್ಭುತವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನ ದೇವರಾಗಿ ಹೋಗಿದ್ದಾರೆ. ಆ ಪರಶಿವನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಲಿಸಿಕೊಂಡು ಪ್ರತ್ಯಕ್ಷವಾಗಿ ದರ್ಶನ ಮಾಡಿ ಅವ್ರ ಜೊತೆ ಮಾತಾಡಿ ವರಗಳನ್ನು ಪಡೆದಿರ್ತಕ್ಕಂಥ ಸಂದರ್ಭ ನಾವು ಎಷ್ಟೋ ಕೇಳಿರ್ತೀವಿ, ನೋಡಿರ್ತೀವಿ. ಇಂಥ ಒಂದು ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ವಿಷಪೂರಿತವಾಗಿರ್ತಕ್ಕಂಥ ವಸ್ತುಗಳದಾವ. ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ಮದ್ಯಪಾನ. ಈ ಮದ್ಯಪಾನದಿಂದ ಎಷ್ಟೊಂದು ಮನುಷ್ಯರಿಗೆ ನಷ್ಟ ಜರುಗ್ತಿದೆ ನೋಡಿ. ಎಷ್ಟೋ ಜನ ಮದ್ಯ ಸೇವನೆ ಮಾಡಿ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡ್ತಿದ್ದಾರೆ. 8, 10, 4, 6 ವರ್ಷಿನ ಸಣ್ಣ ಮಕ್ಕಳ ಮೇಲೆ ರೇಪ್ ನಡೀತಾ ಇದೆ. ಯಾಕಂದರೆ ಮದ್ಯ ಸೇವನೆ ಮಾಡಿರ್ತಕ್ಕಂಥ ಮನುಷ್ಯ ಅವನ ಜ್ಞಾನವನ್ನು ಕಳ್ಕೊಂಡಿರ್ತಾನೆ. ಹೀಗಾಗಿ ನಾ ಏನು ಮಾಡ್ತಿದ್ದೀನಿ ಅಂತಕ್ಕಂಥ ಪರಿಜ್ಞಾನನೇ ಇರಲ್ಲ. ಈ ಮದ್ಯಪಾನ ಎಷ್ಟು ನಮ್ಮ ದೇಶಕ್ಕೆ ಎಷ್ಟು ಹಾನಿ ಮಾಡ್ತಾ ಇದೆ ಅಂತಂದರೆ, ಈ ಎಕಾನಮಿಕ್ಲಿ ಈ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಲಾಭ ಇದೆ. ಲಾಭ ತೊಗೊಂಡು ಏನು ಮಾಡ್ತೀರಿ? ಅದರಿಂದ ಎಷ್ಟು ಕುಟುಂಬಗಳು ರೋಡಿಗೆ ಬರ್ತಾ ಇದ್ದೇವೆ. ಚಿಕ್ಕ ಮಕ್ಕಳು ಮದ್ಯ ಸೇವನೆ ಮಾಡಿ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಓದೋದಿಲ್ಲ, ಬರೋದಿಲ್ಲ. ನಮ್ಮ ಸಂಸ್ಕೃತಿ ಏನು, ನಮ್ಮ ಕುಟುಂಬ ಏನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ತಂಗಿ ಅಂದ್ರೇನು, ನಮ್ಮ ಭಾರತೀಯ ಒಂದು ಸ್ತ್ರೀ ಅಂದರೆ ಏನು ಅಂತ ಪರಿಜ್ಞಾನ ಇಲ್ಲ. ನಾವು ದಿನಾ ನ್ಯೂಸ್ ಚಾನಲ್ ಹಚ್ಚಿ ನೋಡಿದ್ರೆ ಸಾಕು, ಅಲ್ಲಿ ರೇಪ್ ಆಯಿತು, ಇಲ್ಲಿ ರೇಪ್ ಆಯಿತು, ಅಲ್ಲಿ ಸಾಮೂಹಿಕ ಅತ್ಯಾಚಾರ ಆಯಿತು. ಇದಕ್ಕೆಲ್ಲ ಕಾರಣ ಮದ್ಯಪಾನ. ಈ ಮದ್ಯಪಾನ ಸಂಪೂರ್ಣ ನಮ್ಮ ದೇಶದಿಂದ ಹೊರಗೆ ಹಾಕಬೇಕು. ಅಂದಾಗ ಮಾತ್ರ ಈ ನಮ್ಮ ಭಾರತ ದೇಶ ಒಂದು ರಾಮರಾಜ್ಯ ಆಗ್ತದೆ. ಈ ರಾಮರಾಜ್ಯವನ್ನು ನಾವೆಲ್ಲರೂ ಕಟ್ಟಬೇಕು. ಅಂದಾಗ ಮಾತ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಅವರು ಸೇಫ್ಟಿ ಆಗಿರ್ತಾರೆ. ಮದ್ಯಪಾನ ಮಾಡಿ, ಡ್ರೈವಿಂಗ್ ಮಾಡಿ, ಇನ್ನೊಬ್ಬರಿಗೆ ಗುದ್ದೋದು, ಮದ್ಯ ಸೇವನೆ ಮಾಡಿ ಕುಟುಂಬದಲ್ಲಿ ಹೆಂಡ್ರು ಮಕ್ಕಳಿಗೆ ಹೊಡೆಯೋದು, ತಂದೆ ತಾಯಿಯರನ್ನು ಹೊಡೆಯೋದು, ಬಡಿಯೋದು, ಅವರನ್ನು ಹೊರಗೆ ಹಾಕೋದು. ಈ ನಮ್ಮ ಭಾರತ ಸರ್ಕಾರ ಇದು ಗುರುತಿಸ್ಬೇಕು. ಇದರಿಂದ ಇಷ್ಟೊಂದು ಹಾನಿ ನಡೀತಾ ಇದೆ. ಇಂಥ ಒಂದು ವಿಷಪೂರಿತ ಆ ವಸ್ತು ನಮ್ಮ ದೇಶದಲ್ಲಿ ಇರಬಾರ್ದು. ಸರ್ಕಾರಕ್ಕೆ ತುಂಬ ಲಾಭ ಅದ ಅದರಿಂದ. ಆದರೆ ಏನು ಮಾಡೋದು? ಲಾಭ ತೊಗೊಂಡು ಏನು ಮಾಡ್ಬೇಕ್ರಿ? ಮನುಷ್ಯರ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಈ ನಮ್ಮ ಭಾರತ ದೇಶ ಮದ್ಯಪಾನ ಮುಕ್ತ ಭಾರತವಾಗಬೇಕು. ನಾನು ಪದೇ ಹೇಳೋದಷ್ಟೇ, ಈ ನಮ್ಮ ದೇಶ ಮದ್ಯಪಾನ ಮುಕ್ತ ಭಾರತವಾಗಬೇಕು. ಅಂದಾಗ ಮಾತ್ರ ರಾಮರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಅದ. ನಾನಂತೂ ಕನಸು ಕಂಡೀನಿ. ಏನು
ನಮ್ಮ ಭಾರತ ದೇಶ ರಾಮರಾಜ್ಯವಾಗಬೇಕು. ಮದ್ಯಪಾನವನ್ನು ನಮ್ಮ ಭಾರತ ದೇಶದಿಂದ ಓಡಿಸ್ಬೇಕು. ಮದ್ಯಪಾನ ನಿಷೇಧ ಮಾಡಲಿಲ್ಲ ಅಂದರೆ ನಾವು ಸರ್ಕಾರದ ವಿರುದ್ಧ ನಿಂದಿರಬೇಕು. ಇವತ್ತೊಂದು ಪ್ರತಿ ಒಂದು ಊರುಗಳಲ್ಲಿ, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹೋಟೆಲ್ನಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ತಂದು ಮಾರ್ತಾ ಇದ್ದಾರೆ. ಅವ್ರಿಗೆ ಲೈಸೆನ್ಸ್ ಯಾರು ಕೊಟ್ಟರು? ಅಬಕಾರಿ ಅಧಿಕಾರಿಗಳು ಅವ್ರ ಗಮನಕ್ಕೆ ಹೋಗ್ತಿಲ್ಲ. ಅವ್ರ ಗಮನಕ್ಕೆ ಹೋಗ್ಲತ್ತದ. ಆದ್ರೆ ಅವರಿಗೆ ಭತ್ತ ಕೊಡ್ತಾರಲ್ಲ, ಲಂಚ ಕೊಡ್ತಾರಲ್ಲ, ಆ ಲಂಚದ ಆಸೆಗಾಗಿ ವೈನ್ ಶಾಪ್ದವ್ರು ಬಂದು ತಂದು ದುಕಾನ್ ಹಾಕ್ತಾ ಇದಾರೆ. ಏನ್ರಿ ಇದು? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿ? ಇವತ್ತೊಂದು ಪ್ರತಿಯೊಂದು ವಿಲೇಜಲ್ಲಿ, ಪ್ರತಿಯೊಂದು ತಾಲೂಕಾದಲ್ಲಿ, ಪ್ರತಿಯೊಂದು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಪ್ರತಿಯೊಂದು ತಾಂಡಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಮಾರ್ತಾ ಇದ್ದಾರೆ. ನಾನೊಂದು ಸಾರಿ ಬೆಂಗಳೂರಿಗೆ ಹೋದಾಗ ನೋಡಿನಿರೆ, ಬಾರ್ ಶಾಪ್ನಲ್ಲಿ ಹೆಣ್ಮಕ್ಳಿಗೊಂದು ಕ್ಯೂ, ಗಂಡು ಮಕ್ಕಳಿಗೊಂದು ಕ್ಯೂ. ದೇವರ ಗುಡಿ ಮುಂದೆ ಹೆಂಗೆ ನಿಂದಿರ್ತಾರ ಜನ, ಹಂಗೆ ಬಾರ್ ಶಾಪದಲ್ಲಿ ನಿಂತಾರ್ರಿ. ಅದು ಸಂಡೇ ದಿನ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಮಾಜ? ಹೆಣ್ಮಕ್ಳು ಸಹಿತ ಜೀನ್ಸ್ ಪ್ಯಾಂಟ್ ಉಟ್ಕೊಂಡು, ಹುಡುಗಿಯರು, ಕಾಲೇಜ್ ಹುಡುಗಿಯರ್ರಿ, ಓದುವ ಒಂದು ವಯಸ್ಸಿನಲ್ಲಿ, ಸಾಧನೆ ಮಾಡುವ ಒಂದು ವಯಸ್ಸಿನಲ್ಲಿ ನಾವು ಏನು ಮಾಡಬೇಕು, ಏನು ಮಾಡ್ತಿದ್ವಿ ಅಂತಕ್ಕಂಥ ಪರಿಜ್ಞಾನನೇ ಇಲ್ಲ ಅವರಿಗೆ. ಇಂಥ ಒಂದು ವಿಷಪೂರಿತವಾಗಿರ್ತಕ್ಕಂಥ ವಸ್ತು ನಮ್ಮ ಭಾರತ ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಇರಬಾರ್ದು, ಇರಕೂಡದು. ಅದನ್ನು ನಾವು ಒದ್ದು ಓಡಿಸಾಕ್ಬೇಕಷ್ಟೆ. ನಾವು ನಮ್ಮ ಸರ್ಕಾರಕ್ಕೆ ಧಿಕ್ಕಾರ ಹಾಕಬೇಕಷ್ಟೆ. ಮದ್ಯಪಾನ ಮುಕ್ತ ಭಾರತ ಆದಾಗ ಮಾತ್ರ ನಮ್ಮ ಭಾರತ ದೇಶ ರಾಮರಾಜ್ಯ ಆಗ್ತದೆ. ನಾನಂತೂ ನಮ್ಮ ಭಾರತ ದೇಶ ರಾಮರಾಜ್ಯವಾಗಬೇಕು ಅಂತ ಕನಸು ಕಂಡೀನಿ. ಈ ಕನಸನ್ನು ನನಸು ಮಾಡೇ ಮಾಡ್ತೀನಿ ಅಂತಕ್ಕಂಥ ಛಲ ನನ್ನ ಹತ್ರ ಅದ. ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಹೆಣ್ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಎದುರಿಸ್ತೀರ. ಈ ಹೋರಾಟ ಮಾಡಿದ್ರೆ ಮದ್ಯಪಾನ ಏನು, ಇಂಥ ವಿಷಪೂರಿತ ವಸ್ತುಗಳು ನಮ್ಮ ಭಾರತ ದೇಶದಿಂದ ಒದ್ದು ಓಡಿಸ್ಬೋದು. ಮದ್ಯಪಾನದಿಂದ ಎಷ್ಟೊಂದು ಹಾನಿ ಆಗ್ತಾ ಇದೆ ನೋಡಿ. ಏನ್ರಿ, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಎದಕ್ಕೆ ಬೇಕ್ರಿ ಮದ್ಯಪಾನ? ಪ್ರತಿಯೊಬ್ಬರು ಯೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ನಮ್ಮ ಭಾರತ ದೇಶ ಅಂತಂದರೆ ಒಂದು ಕುಟುಂಬ ಇದ್ದ ಹಾಗೆ. ಈ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಕುಟುಂಬಗಳದಾವ. ಎಷ್ಟೊಂದು ಕುಟುಂಬಗಳಲ್ಲಿ ಕುಟುಂಬದ ಸದಸ್ಯರು ಏನಪ್ಪ ಅಂತಂದ್ರೆ ಮದ್ಯಪಾನ ಮಾಡಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನಿಸಬೇಕಷ್ಟೇ. ಗಮನಿಸಿ ನಾವು ಸುಮ್ಮನೆ ಕೂಡಬಾರ್ದು, ಹೋರಾಟ ಮಾಡಬೇಕು. ಮದ್ಯಪಾನಕ್ಕೆ ಧಿಕ್ಕಾರ ಹಾಕಬೇಕು. ಈ ಹಳ್ಳಿಗಳಲ್ಲಿ ಮದ್ಯಪಾನ ಮಾಡೋರಿಗೆ ಲೈಸೆನ್ಸ್ ಯಾರು ಕೊಟ್ಟಾರ್ರಿ? ಅದೆಲ್ಲ ನೋಡ್ತೀವಿ, ಸುಮ್ಮನೆ ಕೂಡ್ತೀವಿ. ಏನಿದು? ಇದನ್ನೆಲ್ಲ ಖಂಡಿಸ್ಬೇಕಷ್ಟೆ. ಮದ್ಯಪಾನ ಮುಕ್ತ ಭಾರತವಾಗಬೇಕು. ಅಂದಾಗ ಮಾತ್ರ ನಮ್ಮ ಅಂದಾಗ ಮಾತ್ರ ನಮ್ಮ ಈ ಭಾರತ ದೇಶ ಒಂದು ಸುಸಂಸ್ಕೃತ ರಾಷ್ಟ್ರ, ಒಂದು ರಾಮರಾಜ್ಯ ಆಗ್ತದೆ. ಇದು ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಈ ನಮ್ಮ ಭಾರತ ದೇಶವನ್ನು, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದಿರನ್ನು ನಾವು ಕಾಪಾಡ್ಕೋಬೇಕು. ಅವರ ಒಂದು ಶರೀರ ನಮ್ಮ ಶರೀರ ಇದ್ದಂಗೆ ನಾವು ಕಾಪಾಡ್ಕೋಬೇಕು. ನಮ್ಮ ಒಂದು ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಇದಕ್ಕೆ ನಾನು ಮತ್ತೆ ಹೇಳ್ತೀನಿ, ಮದ್ಯಪಾನ ಮುಕ್ತ ಭಾರತವಾಗಲೇಬೇಕು. ಇದು ಆಗಲೇಬೇಕು. ನಾನಂತೂ
ಹೋರಾಟ ಮಾಡೇ ಮಾಡ್ತೀನಿ, ಮದ್ಯಪಾನ ಮುಕ್ತ ಭಾರತವಾಗಬೇಕು ಅಂತ ಅಷ್ಟೇ. ಈ ಮದ್ಯಪಾನವನ್ನು ನಮ್ಮ ದೇಶದಿಂದ ಒದ್ದು ಓಡಿಸಿ ಹಾಕಬೇಕು. ಇನ್ನು ಬೇರೆ ದೇಶದವ್ರು ನೋಡಬೇಕು ನಮ್ಮ ದೇಶಕ್ಕೆ, ಆಹಾ ಏನ್ರಿ ಮದ್ಯಪಾನ ಸಂಪೂರ್ಣವಾಗಿ ನಿಷೇಧ ಆಗಿದಲ್ಲ, ನಮ್ಮ ದೇಶ ಕೂಡ ಹಾಗೆ ಆಗ್ಬೇಕಂತ ನಮ್ಮ ದೇಶವನ್ನು ನೋಡಿ ಹೆಮ್ಮೆ ಪಡಬೇಕು. ಅಂದಾಗ ಮಾತ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಮಗಳು ರಾತ್ರಿ 12 ಗಂಟೆಗೆ ರೋಡ್ ಮೇಲೆ ಹೋಗಿ ಮತ್ತೆ ಸೇಫಾಗಿ ಮನೆಗೆ ಬರ್ತಾಳೆ ಅಂತಕ್ಕಂಥ ಧೈರ್ಯ ಎಲ್ಲರಲ್ಲಿ ಇರ್ತದೆ. ಹೀಗಾಗಿ ಮದ್ಯಪಾನ ಮಾಡೋರಲ್ಲಿ ಕೂಡ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ನಿಮ್ಮ ಆರೋಗ್ಯ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಆರೋಗ್ಯವನ್ನು ನೀವು ಹಾಳು ಮಾಡ್ಕೋಬೇಡ್ರಿ. ಇಲ್ಲಿ ಯಾರೇ ಮದ್ಯಪಾನ ಮಾಡೋರು ಇದ್ದರೂ ಕೂಡ ನಿಮಗೆ ನೋವಾಗಬಹುದು. ಒಂದು ಸಾರಿ ವಿಚಾರ ಮಾಡಿರಿ, ನಾವೇನು, ನಮ್ಮ ಫ್ಯಾಮ್ಲಿ ಏನು, ನಾವು ರೊಕ್ಕ ಕೊಟ್ಟು ಇದು ಆರೋಗ್ಯ ಕೆಡಿಸ್ಕೊಳ್ಳೋದು ಎದಕ್ಕೆ ಬೇಕ್ರಿ ಈ ಮದ್ಯಪಾನ? ಅದಕ್ಕಾಗಿ ದಯಮಾಡಿ ಮದ್ಯಪಾನ ಮಾಡೋದನ್ನು ನಿಷೇಧ ಮಾಡಿರಿ. ಇದು ಹೋರಾಟ ಕೂಡ ಮಾಡಿರಿ. ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿಯರು, ನಾವು ನಮ್ಮ ಫ್ಯಾಮ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬರ ಬಳಿ ಇರಬೇಕು ಅಂತ ಹೇಳ್ತಾ, ಜೈ ಶ್ರೀರಾಮ್. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತೆ ನಾವೆಲ್ಲರೂ ಒಂದಾಗಿ ಈ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಷ್ಟೇ. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಅದ. ಜೈ ಶ್ರೀರಾಮ್.